ನಮಸ್ಕಾರ. ನಮ್ಮ ಭಾರತ ದೇಶದಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಇಲ್ಲ ಅವರ ಪೋಷಕರಿಗೆ ಮಕ್ಕಳು ಡಾಕ್ಟರ್ ಆಗಬೇಕು ಇಲ್ಲ ಇಂಜಿನಿಯರ್ ಆಗಬೇಕು. ಸೊ ಎರಡೇ ಆಸೆ ಇರುತ್ತೆ. ಸೊ ಇದು ನಮ್ಮ ದೇಶದಲ್ಲಿ ತುಂಬಾ ಕಾಮನ್ನು. ಸೊ ಇನ್ ಕೇಸ್ ನಿಮಗೆ ಡಾಕ್ಟರ್ ಆಗಬೇಕು ಅಂದ್ರೆ ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕು ಇಂಡಿಯಾದಲ್ಲಿ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಂತಾ ಹೋಗೋಣ. ಸೊ ಫಸ್ಟ್ ನೀವು ಬರೀಬೇಕಾಗಿರೋದು ನೀಟ್ ಎಕ್ಸಾಮು. ಸೊ ನೀಟ್ ಅಂದ್ರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂಡರ್ ಗ್ರಾಜುಯೇಟ್. ಸೊ ಇದು ಡಿಗ್ರಿಗೋಸ್ಕರ ಮೆಡಿಕಲ್ ರಿಲೇಟೆಡ್ ಕೋರ್ಸಸ್ ಜಾಯ್ನ್ ಆಗೋದಕ್ಕೆ ಒಂದು ಎಂಟ್ರೆನ್ಸ್ ಎಕ್ಸಾಮು. ಇಂಡಿಯಾದಲ್ಲಿ ಮೆಡಿಕಲ್ ರಿಲೇಟೆಡ್ ಕೋರ್ಸಸ್ ಜಾಯ್ನ್ ಆಗೋದಕ್ಕೆ ಇದೊಂದೇ ಎಂಟ್ರೆನ್ಸ್ ಎಕ್ಸಾಮ್ ಇರೋದು. ಸೊ ಈ ಎಕ್ಸಾಮ್ ಬರೆದ್ರೆ ನೀವು MBBS, BDS, BAMS, BHMS, BUMS, ವೆಟರ್ನರಿ, BSc ನರ್ಸಿಂಗು ಜೊತೆಗೆ ಅಲೈಡ್ ಹೆಲ್ತ್ ಕೋರ್ಸಸ್ಗೆ ನೀವು ಜಾಯ್ನ್ ಆಗ್ಬೋದು. ಪ್ರತಿ ವರ್ಷ 20 ಲಕ್ಷಕ್ಕೆ ಹೆಚ್ಚು ಸ್ಟೂಡೆಂಟ್ಸು ಎಕ್ಸಾಮ್ ಅಂತೂ ಖಂಡಿತ ಬರೀತಾರೆ. ಸೊ ಈಗ ನೀಟ್ಗೆ ಯಾರ್ಯಾರು ಬರೀತಾರೆ ಎಕ್ಸಾಮು ಅಂದರೆ ಯಾರ್ಯಾರಿಗೆ ಎಲಿಜಿಬಿಲಿಟಿ ಇರುತ್ತೆ ಅಂದರೆ PUC 12th ಆಗಿರಬೇಕು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಜೊತೆಗೆ ಇಂಗ್ಲೀಷು ಕಂಪಲ್ಸರಿ ಓದಿರಬೇಕು. ಸೊ ಮಿನಿಮಮ್ ಮಾರ್ಕ್ಸ್ ಬಂದು ನೀವೇನಾದರೂ ಜನರಲ್ ಕ್ಯಾಟಗರಿಗೆ ಬರ್ತೀರಿ ಅಂದರೆ 50% ಮಾರ್ಕ್ಸ್ ಇರಬೇಕು. OBC, SC, ST ಆದರೆ 40% ಮಾರ್ಕ್ಸ್ ಇರಲೇಬೇಕು. PW ಆದರೆ 45% ಇದ್ರೂ ನಿಮಗೆ ಎಲಿಜಿಬಿಲಿಟಿ ಎಕ್ಸಾಮ್ ಬರೆಯೋದಕ್ಕೆ ಇರುತ್ತೆ. ಸೊ ನೀಟ್ ಎಕ್ಸಾಮ್ ಯಾವ ಥರ ಪ್ಯಾಟ್ರನ್ ಇರುತ್ತೆ ಅಂದರೆ ಟೋಟಲ್ ಆಗಿ 180 ಕ್ವಶನ್ ಇರುತ್ತೆ. ಒಟ್ಟು 720 ಮಾರ್ಕ್ಸ್, 720 ಮಾರ್ಕ್ಸ್ ಇರುತ್ತೆ. ಎಕ್ಸಾಮ್ ಡ್ಯೂರೇಷನ್ ಬಂದು 3 ಗಂಟೆ 20 ನಿಮಿಷ ಎಕ್ಸಾಮ್ ಇರುತ್ತೆ. ಸೊ ಸಬ್ಜೆಕ್ಟ್ ವೈಸು ಮಾರ್ಕ್ಸ್ ಯಾವ ಥರ ಇರುತ್ತೆ ಅಂದರೆ ಫಿಸಿಕ್ಸಲ್ಲಿ 45 ಕ್ವಶನ್ ಇರುತ್ತೆ, 180 ಮಾರ್ಕ್ಸ್ ಇರುತ್ತೆ. ಕೆಮಿಸ್ಟ್ರಿಯಲ್ಲಿ ಅಷ್ಟೇ 45 ಕ್ವಶನ್ ಇರುತ್ತೆ. ಎಕ್ಸಾಮಲ್ಲಿ ನೀವು 180 ಮಾರ್ಕ್ಸ್ ತೊಗೊತೀರಿ. ಬಯಾಲಜಿಯಲ್ಲಿ 90 ಕ್ವಶನ್ ಇರುತ್ತೆ, 360 ಮಾರ್ಕ್ಸ್ ಇರುತ್ತೆ. ಸೊ ಯಾವ ಥರ ಮಾರ್ಕ್ಸ್ ಸ್ಕೀಮ್ ಅಂದರೆ ಸೊ ನೀವೇನಾದರೂ ಕರೆಕ್ಟಾಗಿ ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಕೊಡ್ತಾರೆ. ಏನಾದರೂ ಕ್ವಶನಲ್ಲಿ ನೀವು ತಪ್ಪು ಆನ್ಸರ್ ಮಾಡಿದ್ರೆ 1 ಮಾರ್ಕ್ಸ್ನ ಮೈನಸ್ ಮಾಡ್ತಾರೆ. ಯಾವುದೇ ಕ್ವಶನ್ ನೀವು ಆನ್ಸರ್ ಮಾಡಲಿಲ್ಲ ಅಂದರೆ 0 ಮಾರ್ಕ್ಸ್ ಕೊಡ್ತಾರೆ. ಸೊ ನೀವೇನಾದರೂ ಕ್ವಶನ್ ಅಟೆಂಡ್ ಮಾಡಿದ್ರೆ ಕರೆಕ್ಟಾಗಿದ್ರೆ 4 ಮಾರ್ಕ್ಸು, ತಪ್ಪಾದರೆ -1 ಮಾಡ್ತಾರೆ. ಸೊ ನೀವು ಆ ಕ್ವಶನ್ ಅಟೆಂಡೇ ಮಾಡಲಿಲ್ಲ ಅಂದರೆ ನಿಮಗೆ ಮಾರ್ಕ್ಸು ನೆಗೆಟಿವ್ ಹಾಕೋದಿಲ್ಲ, ಮಾರ್ಕ್ಸು ಕೊಡೋದಿಲ್ಲ. ಸೊ ನೆಕ್ಸ್ಟ್ ನೀಟಲ್ಲಿ ಯಾವ ಥರ ರ್ಯಾಂಕ್ ಬರುತ್ತೆ ಅಂದರೆ ಟೋಟಲ್ ಆಗಿ 3 ಮ್ಯಾಚದಲ್ಲಿ ನಿಮ್ಮದು ರ್ಯಾಂಕ್ ಇಂಪಾರ್ಟೆಂಟ್ ಆಗಿ ಅವಲಂಬನೆ ಆಗಿರ್ತದೆ. ಫಸ್ಟು ನೀವು ತೆಗೆಯೋ ಸ್ಕೋರು, ಆ ವರ್ಷ ಯಾವ ಥರ ಕಾಂಪಿಟೇಷನ್ ಇದೆ ಅಂತ. ಸೊ ಪೇಪರು ಡಿಫಿಕಲ್ಟಿನ ಅಂತ, ಪೇಪರ್ ಡಿಫಿಕಲ್ಟಿ ಮೇಲೇನು ನಿಮ್ಮ ರ್ಯಾಂಕು ಡಿಪೆಂಡ್ ಆಗುತ್ತೆ. ಸೊ ಒಂದು ಎಕ್ಸಾಂಪಲಲ್ಲಿ ಒಂದು ರ್ಯಾಂಕ್ ಯಾವ ಥರ ಬರ್ಬೋದು, ಎಷ್ಟು ಮಾರ್ಕ್ಸ್ ತೆಗೆದ್ರೆ ಎಷ್ಟು ರ್ಯಾಂಕ್ ಬರ್ಬೋದು ಅಂತ ಇದೊಂದು ಐಡಿಯಾ ಬರಲಿ ಅಂತ ಹೇಳ್ತಾ ಇದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ 720ಕ್ಕೆ 720 ತೆಗೆದ್ರೆ ಆಲ್ ಇಂಡಿಯಾ ರ್ಯಾಂಕಲ್ಲಿ ನೀವೇ ಫಸ್ಟ್ ಬರೋ ಚಾನ್ಸಸ್ ಇದೆ. 700 ತೆಗೆದ್ರೆ ಟಾಪ್ 500 ರ್ಯಾಂಕ್ ಬರ್ಬೋದು. 680 ಮಾರ್ಕ್ಸ್ ತೆಗೆದ್ರೆ ಟಾಪ್ 5000ಅಲ್ಲಿ ನೀವು ಬರ್ಬೋದು. 650 ಮಾರ್ಕ್ಸ್ ತೆಗೆದ್ರೆ ಟಾಪ್ 15,000ಅಲ್ಲಿ ನೀವು ಬರ್ಬೋದು. 620 ಮಾರ್ಕ್ಸ್ ತೆಗೆದ್ರೆ ಟಾಪ್ 30,000 ಬರೋ ಚಾನ್ಸಸ್ ಇರುತ್ತೆ. 600 ಬಂದರೆ ಟಾಪ್ 50,000ಅಲ್ಲಿ ನೀವು ಬರೋ ಚಾನ್ಸಸ್ ಇದೆ. 550 ಏನಾದರೂ ತೆಗೆದ್ರೆ ನೀವು ಟಾಪ್ 1 ಲ್ಯಾಕ್ ರ್ಯಾಂಕ್ ಒಳಗಡೆ ಬರೋ ಚಾನ್ಸಸ್ ಇರುತ್ತೆ. 500 ಮಾರ್ಕ್ಸು ನೀವೇನಾದರೂ ತೆಗೆದ್ರೆ ಟಾಪ್ 1.5 ಲ್ಯಾಕ್ಸು ಒಳಗಡೆ ರ್ಯಾಂಕು ಬರೋ ಚಾನ್ಸಸ್ಸು ಇರುತ್ತೆ. ಸೊ ಈ ಥರ ಕಟ್ ಆಫು ಇದು ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ವರ್ಷನ ನೋಡಬೇಕು ಯಾವ ಥರ ಕಾಂಪಿಟೇಟಿವ್ ಇದೆ, ಅದರ ಮೇಲೆ ನಿಮ್ಮ ಕಟ್ ಆಫು ಚೇಂಜ್ ಆಗೋ ಚಾನ್ಸಸ್ಸು ಇರುತ್ತೆ. MBBS ಅಲ್ಲಿ ಗೌರ್ಮೆಂಟ್ ಸೀಟ್ಗೆ ಎಷ್ಟು ಮಾರ್ಕ್ಸ್ ಬೇಕು, ಇದು ತುಂಬ ಇಂಪಾರ್ಟೆಂಟು. ಸೊ ನಿಮಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ತೊಗೊಬೇಕು ಅಲ್ಲ ಗೌರ್ಮೆಂಟ್ ಸೀಟ್ ಬೇಕು ಅಂದರೆ ಎಷ್ಟು ಮಾರ್ಕ್ಸ್ ಬೇಕು ಅಂತ. ಸೊ ನೀವೇನು ಕರ್ನಾಟಕದಲ್ಲಿ ಜನರಲ್ ಕ್ಯಾಟಗರಿ ಮೇಲೆ ನೋಡೋದಾದರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆದರೆ 620 ಇಂದ 670 ಇದ್ದರೆ ಜನರಲ್ ಮೆರಿಟ್ ಆದರೆ ನಿಮ್ಗೆ ಸೀಟ್ ಸಿಗೋ ಚಾನ್ಸಸ್ ಇದೆ. ಪ್ರೈವೇಟ್ ಕಾಲೇಜು ಗೌರ್ಮೆಂಟ್ ಕೋಟಾದಲ್ಲಿ 520 to 620 ಮಾರ್ಕ್ಸ್ ಇದ್ದರೆ ಆ ರೇಂಜಲ್ಲಿದ್ದರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇದೆ. ಸೊ ಪ್ರೈವೇಟ್ ಕೋಟಾದಲ್ಲಿ ಏನಾದರೂ ನೀವು ಸೀಟ್ ತೊಗೊತೀವಿ ಅಂದರೆ ಮ್ಯಾನೇಜ್ಮೆಂಟ್ ಥ್ರೂ ಹೋಗ್ತೀನಿ ಅಂದರೆ 400+ ಇದ್ದರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ಸು ಜಾಸ್ತಿ ಇದೆ ಕರ್ನಾಟಕದಲ್ಲಿ. ಡೀಮ್ಡ್ ಯೂನಿವರ್ಸಿಟಿ ಆದರೆ 300 ಇಂದ 500 ಮಾರ್ಕ್ಸು, 500ಗಿಂತ ಜಾಸ್ತಿ ಇದ್ರೂ 300 to 500 ರೇಂಜಲ್ಲಿದ್ದರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ಸು ಕರ್ನಾಟಕದಲ್ಲಿದೆ. ಸೊ ಇದು ಪ್ರತಿ ವರ್ಷ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಒಂದು ಜಸ್ಟ್ ಫಾರ್ ಯುವರ್ ರೆಫರೆನ್ಸ್ಗೆ ಈ ಮಾರ್ಕ್ಸಸ್ನ ಹೇಳ್ತಾ ಇದ್ದೀನಿ. ಯಾವ ತಪ್ಪುಗಳನ್ನ ಮಾಡೋದ್ರಿಂದ ರ್ಯಾಂಕ್ಸ್ ಕಡಿಮೆ ಆಗುತ್ತೆ ಅಂದರೆ ಹೆಚ್ಚು ಪುಸ್ತಕಗಳ ಕಡೆ ನೀವು ಕಾನ್ಸಂಟ್ರೇಟ್ ಮಾಡದೇ ಇರೋದು, NCERTನ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು, ಮಾಕ್ ಟೆಸ್ಟ್ನ ನೀವೇನಾದರೂ ಬರೀಲಿಲ್ಲ ಅಂದರೆ, ನೆಗೆಟಿವ್ ಮಾರ್ಕಿಂಗ್ ಇದು ತುಂಬ ಇಂಪಾರ್ಟೆಂಟು. ನೆಗೆಟಿವ್ ಮಾರ್ಕಿಂಗ್ ಅಂದರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ರಿವಿಷನ್ ಏನಾದರೂ ಮಾಡಲಿಲ್ಲ ಅಂದರೆ, ಮೊಬೈಲಲ್ಲಿ ಅಡಿಕ್ಷನ್ ಆದರೆ ಸೊ ನಿಮ್ದು ಇವೆಲ್ಲ ಮಾಡೋದ್ರಿಂದ ರ್ಯಾಂಕ್ ಕಡಿಮೆ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ.
ಸೊ ಈಗ ಎಕ್ಸಾಮ್ ಎಲ್ಲ ಆಯಿತು, ನೀಟ್ ರಿಸಲ್ಟ್ ಬಂತು, ಏನಾಗುತ್ತೆ ನೆಕ್ಸ್ಟ್ ಅಂದರೆ, ಸೊ ಇಲ್ಲಿಂದ ನಿಮ್ಮದು ನಿಜವಾದ ಅಡ್ಮಿಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನೇ ಕೌನ್ಸಿಲಿಂಗ್ ಅಂತ ಕರಿತೀವಿ. ಸೊ ಇಲ್ಲೇ ಸ್ಟೂಡೆಂಟ್ಸ್ಗೆ ಜಾಸ್ತಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪ ಕೌನ್ಸಿಲಿಂಗ್ ಅಂದರೆ, ನಿಮ್ಮ ರ್ಯಾಂಕ್ ಆಧಾರದ ಮೇಲೆ ಕಾಲೇಜ್ಗೆ ಸೀಟ್ ನೀಡೋ ಪ್ರಕ್ರಿಯೆನ ಒಂದು ಕೌನ್ಸಿಲಿಂಗ್ ಅಂತಾರೆ. ಸೊ ಭಾರತದಲ್ಲಿ ಯಾವ್ಯಾವ ಥರ ಕೌನ್ಸಿಲಿಂಗ್ ಇದೆ ಅಂದರೆ, ಭಾರತದಲ್ಲಿ ಮೇಜರ್ 2 ಟೈಪ್ ಆಫ್ ಕೌನ್ಸಿಲಿಂಗ್ ಇದೆ. MCC ಕೌನ್ಸಿಲಿಂಗು, ಇನ್ನೊಂದು ಸ್ಟೇಟ್ ಕೌನ್ಸಿಲಿಂಗು. ಏನಪ್ಪ MCC ಕೌನ್ಸಿಲಿಂಗ್ ಅಂದರೆ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ. ಸ್ಟೇಟ್ ಕೌನ್ಸಿಲಿಂಗ್ ಅಂದರೆ ಪ್ರತಿ ಆ ಸ್ಟೇಟ್ಗೆ ಸೊ ಒಂದೊಂದು ಕೌನ್ಸಿಲಿಂಗ್ ಕಮಿಟಿ ಇರುತ್ತೆ, ಅವರು ಸೀಟ್ ಅಲಾಟ್ ಮಾಡ್ತಾರೆ. ಕರ್ನಾಟಕದಲ್ಲಿ ನಮ್ಮದು KE CET ಎಲ್ಲ ಇಂಜಿನಿಯರಿಂಗ್ಗೆ ಮಾಡ್ತಾರಲ್ವ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರೇ ಮಾಡ್ತಾರೆ. ಸೊ ಈಗ MCC ಕೌನ್ಸಿಲಿಂಗಲ್ಲಿ ಯಾವ ಸೀಟ್ ಸಿಗುತ್ತೆ ಅಂದರೆ, ಸೊ 15%, ಅದೇ 15% ಎಲ್ಲ ಆಲ್ ಓವರ್ ಇಂಡಿಯಾದಲ್ಲಿರೋ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ನಿಮಗೆ ಸೀಟ್ಗೆ ಚಾನ್ಸಸ್ ಇದೆ. ಏಮ್ಸಲ್ಲಿ ನಿಮಗೆ ಸೀಟ್ ಸಿಗುತ್ತೆ, ಸೆಂಟ್ರಲ್ ಯೂನಿವರ್ಸಿಟೀಸಲ್ಲಿ ನಿಮಗೆ ಸೀಟ್ ಸಿಗುತ್ತೆ, ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಗುತ್ತೆ, ಸಮ್ ಮೇಜರ್ ಮೋಸ್ಟ್ ಫೇಮಸ್ ಪ್ರೈವೇಟ್ ಯೂನಿವರ್ಸಿಟೀಸಲ್ಲೂ ನಿಮಗೆ ಸೀಟ್ ಸಿಗುತ್ತೆ MCC ಕೌನ್ಸಿಲಿಂಗ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ. ಈಗ ಕರ್ನಾಟಕ ಕೌನ್ಸಿಲಿಂಗ್ನಲ್ಲಿ ಯಾವ್ಯಾವ ಸೀಟ್ ಸಿಗುತ್ತೆ ಅಂದರೆ, 85% ಆಫ್ ಗೌರ್ಮೆಂಟ್ ಸೀಟು ಕರ್ನಾಟಕದಲ್ಲಿರೋ ಮೆಡಿಕಲ್ ಕಾಲೇಜಸ್ ಸೀಟ್ಸು ನಿಮಗೆ ಸಿಗುತ್ತೆ. ಪ್ರೈವೇಟ್ ಮೆಡಿಕಲ್ ಕಾಲೇಜಸಲ್ಲಿ ನೀವು ಸೀಟ್ ಸಿಗುತ್ತೆ, ಮೈನಾರಿಟಿ ಕಾಲೇಜಸಲ್ಲಿ ಸೀಟ್ ಸಿಗುತ್ತೆ, ಮ್ಯಾನೇಜ್ಮೆಂಟ್ ಕೋಟಾ ಸೀಟು ನಿಮಗೆ KE ಮುಖಾಂತರನೇ ಸಿಗುತ್ತೆ, NRI ಕೋಟಾದಲ್ಲಿ ಸೀಟು ಸಿಗುತ್ತೆ ಈ ಕೌನ್ಸಿಲಿಂಗ್ನ ನೀವು ಚೂಸ್ ಮಾಡಿಕೊಂಡ್ರೆ. ಸೊ ಕೌನ್ಸಿಲಿಂಗು ಏನಪ್ಪ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರು ಅಂದರೆ, ಫಸ್ಟ್ ಸ್ಟೆಪ್ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಬೇಕು. ಆ ರಿಜಿಸ್ಟ್ರೇಷನ್ಗೆ ಒಂದು ಫೀಸ್ ಇರುತ್ತೆ, ಅದು ಸ್ಟೆಪ್ 2 ಅಲ್ಲಿ ನೀವು ಪೇಮೆಂಟ್ ಮಾಡಬೇಕು. ಸ್ಟೆಪ್ 3 ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಸ್ಟೆಪ್ 4 ಬಂದು ನಿಮ್ಮದು ಚಾಯ್ಸ್, ನಿಮ್ಗೆ ಯಾವ್ಯಾವ ಕಾಲೇಜ್ ಬೇಕು ಅಂತ ಚಾಯ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಸ್ಟೆಪ್ 5 ಅಲ್ಲಿ ಚಾಯ್ಸ್ನ ಲಾಕ್ ಮಾಡಬೇಕಾಗುತ್ತೆ. ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸ್ಟೆಪ್ 7 ಅಲ್ಲಿ ಫೀಸ್ ಪೇಮೆಂಟು. ಸ್ಟೆಪ್ 8 ಅಲ್ಲಿ ನೀವು ಆ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಬೇಕಾಗುತ್ತೆ. ಸೊ ಏನಪ್ಪ ಚಾಯ್ಸ್ ಫಿಲ್ಲಿಂಗ್ ಅಂದರೆ, ನಿಮ್ಗೆ ಬೇಕಾದ ಕಾಲೇಜ್ನ ಪ್ರಯಾರಿಟಿ ಅಂದರೆ ನಿಮ್ಗೆ ಯಾವ ಕಾಲೇಜ್ ಇಷ್ಟ ಇರುತ್ತೋ ಆ ಕಾಲೇಜ್ನ ಫಸ್ಟ್ ಹಾಕ್ಕೊಂಡು ಅದರ ಆರ್ಡರ್ ಮೇಲೆ ಕೊಡೋದಕ್ಕೆ ನಿಮಗೆ ಚಾಯ್ಸ್ ಫಿಲ್ಲಿಂಗ್ ಅಂತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಬೇಕು, ಅದನ್ನು ಫಸ್ಟ್ ಕೊಡಿ. ಮೈಸೂರು ಮೆಡಿಕಲ್ ಕಾಲೇಜ್ ಸೆಕೆಂಡು, ಕಿಮ್ಸ್ ಹುಬ್ಳಿ ಥರ್ಡು, ಮಂಡ್ಯ ಕಾಲೇಜು 4th, ಪ್ರೈವೇಟ್ ಯಾವುದಾದ್ರೂ ಒಂದು ಕಾಲೇಜ್ ಇಷ್ಟ ಇರುತ್ತೆ ಅದು 5th. ಸೊ ಈ ಥರ ನೀವು ಯಾವ್ದಾವ್ದು ಬೇಕು ಅಂತ ನಂಬರಿಂಗ್ ಕೊಡೋದಕ್ಕೆ ನೀವು ಚಾಯ್ಸ್ ಫಿಲ್ಲಿಂಗ್ ಅಂತಾರೆ. ಇಲ್ಲೇ ಮೆಜಾರಿಟಿ ಸ್ಟೂಡೆಂಟ್ಸು ಮಿಸ್ಟೇಕ್ ಮಾಡೋದು. ಸೊ ಕೌನ್ಸಿಲಿಂಗಲ್ಲಿ ಯಾವ್ಯಾವ ರೌಂಡ್ ಇರುತ್ತೆ ಅಂದರೆ, ಒಂದು ಫಸ್ಟ್ ರೌಂಡ್ ಇರುತ್ತೆ, ಅಲ್ಲಿ ನಿಮಗೆ ಯಾವ ಕಾಲೇಜ್ ಬೇಕೋ ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಅಲ್ಲಿ ಸಿಗಲಿಲ್ಲ ಅಂದರೆ ಫ್ರೀ ಎಕ್ಸಿಟ್ ಇರುತ್ತೆ, ಆ ಸೀಟ್ ಸಿಕ್ಕಿದ್ಮೇಲೆ ಆರಾಮಾಗಿ ಆಚೆ ಬರ್ಬೋದು. ಇಲ್ಲ ನನಗಿನ್ನೂ ಬಿಟ್ಟು ಬೇರೆ ನೆಕ್ಸ್ಟ್ ಹೋಗ್ಬೇಕಂದ್ರೆ ರೌಂಡ್ 2 ಇರುತ್ತೆ. ಸೊ ಸಿಕ್ಕಿರೋ ಸೀಟ್ ಬಿಟ್ಟು ಇಲ್ಲೇನಾದರೂ ನಿಮಗೆ ಸೀಟ್ ಸಿಕ್ಕಿದ್ರೆ ನೀವು ಬೇಡ ಅಂತೇನೋ ಸೀಟ್ ಬಿಟ್ಟರೆ ನಿಮ್ಗೆ ಪೆನಾಲ್ಟಿ ಹಾಕೋ ಚಾನ್ಸಸ್ ಜಾಸ್ತಿ ಇದೆ. ಮಾಪಪ್ ರೌಂಡು, ಇಲ್ಲಿ ಯಾವುದಾದ್ರು ಸೀಟ್ಸು ವೇಕೆಂಟ್ ಇದ್ದರೆ ಅದನ್ನು ಇಲ್ಲೇ ಅಲಾಟ್ ಮಾಡ್ತಾರೆ. ಸ್ಟೇರಿ ವೇಕೆನ್ಸಿ ರೌಂಡು, ಇದು ಲಾಸ್ಟ್ ರೌಂಡು. ಸೊ ಇದರಲ್ಲೂ ನಿಮಗೆ ಸೀಟ್ ಸಿಗೋ ಚಾನ್ಸಸ್ಸು ಇದೆ. ಸೊ ಏನಪ್ಪ ಡಾಕ್ಯುಮೆಂಟ್ಸ್ ಬೇಕು ನಿಮಗೆ ಅಂದರೆ, ನೀಟ್ದು ಸ್ಕೋರ್ ಕಾರ್ಡ್ ಇರಬೇಕು, ಅಡ್ಮಿಟ್ ಕಾರ್ಡ್ ಇರಬೇಕು, SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, TC, ಮೈಗ್ರೇಷನ್ ಸರ್ಟಿಫಿಕೇಟು. ಇನ್ ಕೇಸ್ ಬೇರೆ ಸ್ಟೇಟಲ್ಲಿ ಓದಿದರೆ, ಇಲ್ಲ ಬೇರೆ ಈ ಸ್ಟೇಟಲ್ಲಿ ಹೋಗಿ ನೀವು ಕಾಲೇಜ್ ಜಾಯ್ನ್ ಆಗ್ತೀನಿ ಅಂದರೆ ಮೈಗ್ರೇಷನ್ ಸರ್ಟಿಫಿಕೇಟ್ ಇರಬೇಕು. ಆಧಾರ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಪಾಸ್ಪೋರ್ಟ್ ಫೋಟೋಸು, ಸ್ಟಡಿ ಸರ್ಟಿಫಿಕೇಟು, ಈ ಡಾಕ್ಯುಮೆಂಟ್ಸ್ನ ನೀವು ಮೇಂಟೈನ್ ಮಾಡಲೇಬೇಕು. MBBS ಅಲ್ಲಿ ಯಾವ್ಯಾವ ಥರ ಸೀಟ್ಸ್ ಇದೆ ಅಂದರೆ, ಗೌರ್ಮೆಂಟ್ ಸೀಟು, ಸೊ ನಿಮಗೆ ಕಡಿಮೆ ಫೀಸಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಸು, ಸೊ ಇದು ಸ್ವಲ್ಪ ಕಂಪೇರ್ ಟು ದ ಗೌರ್ಮೆಂಟ್ ಕಾಲೇಜು ಫೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಪ್ರೈವೇಟ್ ಕೋಟಾ, ಸೊ ಫೀಸು ಕಂಪ್ಯಾರಿಟಿವ್ಲಿ ಜಾಸ್ತಿ ಇರುತ್ತೆ. ಮ್ಯಾನೇಜ್ಮೆಂಟ್ ಕೋಟಾ, ಸೊ ಇದು ಫೀಸ್ ತುಂಬ ಜಾಸ್ತಿ ಇರುತ್ತೆ. NRI ಕೋಟಾ, ಇದು ಹೈಯೆಸ್ಟ್ ಫೀಸ್ ಅಂತ ಕನ್ಸಿಡರ್ ಮಾಡ್ಕೊಬೋದು. ಸೊ ಫೀಸ್ ಸ್ಟ್ರಕ್ಚರ್ ಯಾವ ಥರ ಇದೆ ಯಾವ ಕಾಲೇಜಲ್ಲಿ ಅಂದರೆ, ಏಮ್ಸಲ್ಲಾದರೆ ನಿಮ್ಗೊಂದು 10,000 ರೂಪಾಯಿ ರೇಂಜಲ್ಲಿ ಅಂದರೆ 10,000 ಒಳಗಡೆ ನಿಮ್ಗೆ ಮುಗಿಯುತ್ತೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆದರೆ 30,000ದಿಂದ 1,00,000 ತನಕ ನಿಮಗೆ ಖರ್ಚು ಬರ್ಬೋದು. ಸೊ ಕರ್ನಾಟಕ ಕೋಟಾ ಗೌರ್ಮೆಂಟ್ ಪ್ರೈವೇಟ್ ಕಾಲೇಜಸ್ಸಲ್ಲಾದರೆ 1.5ರಿಂದ 2 ಲಕ್ಷ ನಿಮ್ಗೆ ಫೀಸ್ ಖರ್ಚು ಬರ್ಬೋದು. ಪ್ರೈವೇಟ್ ಕೋಟಾ ಆದರೆ 8ರಿಂದ 15 ಆಗ್ಬೋದು, ಇಲ್ಲ 30 ಲಕ್ಷನೂ ಆಗ್ಬೋದು. ಮ್ಯಾನೇಜ್ಮೆಂಟ್ ಕೋಟಾ ಆದರೆ ಮಿನಿಮಮ್ 10-15 ಲಕ್ಷದಿಂದ ಸ್ಟಾರ್ಟ್ ಆದರೆ ಒಂದು 50 ಲಕ್ಷ, 1 ಕೋಟಿ ರೂಪಾಯಿ ತನಕ ಹೋಗೋ ಚಾನ್ಸಸ್ ಇದೆ. ಸೊ ಇಲ್ಲ ನನಗೆ ಬೇಡ ಡೀಮ್ಡ್ ಯೂನಿವರ್ಸಿಟಿ ಹೋಗ್ತೀನಿ ಅಂದರೆ 10ರಿಂದ 50 ಲಕ್ಷ ತನಕ ಇಲ್ಲೂ ಆ ರೇಂಜಲ್ಲಿ ಸೀಟು ಸಿಗುತ್ತೆ. ಸ್ಟೂಡೆಂಟ್ಗೆ ಜನರಲ್ ಆಗಿ ಡೌಟ್ ಇರುತ್ತೆ ಅಂದರೆ, ಸೊ ನೀಟ್ ಎಕ್ಸಾಮಲ್ಲಿ ಏನಾದರೂ ಕ್ವಾಲಿಫೈ ಆದರೆ ನನಗೇನಾದರೂ ಮೆಡಿಕಲ್ ಸೀಟ್ ಸಿಗುತ್ತೆ ಅಂದರೆ ಖಂಡಿತ ಇಲ್ಲ. ಸೊ ಇದು ಕ್ಯಾಟಗರಿ ಮೇಲೆ ಡಿವೈಡ್ ಆಗುತ್ತೆ.
ಸೊ ನಿಮ್ದು ಕ್ವಾಲಿಫೈ ಆದ್ರೆ ಮಾತ್ರ ಸಾಗಲ್ಲ, ಕೌನ್ಸಿಲಿಂಗ್ ಅಲ್ಲಿ ಮಾತ್ರ ಸೀಟ್ ಸಿಕ್ಕಿದ್ರೆ ನಿಮ್ಗೆ ಸೀಟ್ ಸಿಕ್ದಂಗೆ. MCC ಮತ್ತೆ KE ಎರಡಕ್ಕೂ ಅಪ್ಲೈ ಮಾಡ್ಬೇಕಾ ಅಂತ ಏನಾದ್ರು ನಿಮ್ಗೆ ಡೌಟ್ ಇದ್ರೆ ಖಂಡಿತ ಎರಡಕ್ಕೂ ಅಪ್ಲೈ ಮಾಡಿ. ನಿಮ್ದು ಏನಾದ್ರು ರ್ಯಾಂಕ್ ಜಾಸ್ತಿ ಇದ್ರೆ ಒಳ್ಳೆ ಕಾಲೇಜಸ್ ಅಲ್ಲಿ ಔಟ್ಸೈಡ್ ಆಫ್ ಕರ್ನಾಟಕನೂ ನಿಮ್ಗೆ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಒಳ್ಳೆ ಟಾಪ್ ಕಾಲೇಜಸ್ ಅಲ್ಲಿ MCC ಅಲ್ಲಿ ನಿಮಗೆ ಅಲಾಟ್ ಮಾಡ್ತಾರೆ. ಸೊ ಎರಡಕ್ಕೂ ನಿಮ್ದು ಒಳ್ಳೆ ರ್ಯಾಂಕ್ ಇದ್ರೆ ಎರಡಕ್ಕೂ ಅಪ್ಲೈ ಮಾಡಿ. ರ್ಯಾಂಕ್ ಕಡಿಮೆ ಇದ್ರೆ MBBS ನಮ್ ಡ್ರೀಮ್ ಮುಗ್ದೋಯ್ತಾ ಅನ್ಕೊಂಡ್ರೆ ಖಂಡಿತ ಇಲ್ಲ. ಸೊ ನಿಮ್ದೇನೋ ಪ್ರೈವೇಟ್ ಕಾಲೇಜಸ್ಗೆ, ನಿಮ್ಗೆ ಡೀಮ್ಡ್ ಯೂನಿವರ್ಸಿಟೀಸ್ಗೆ, ಇಲ್ಲ BDS, BAMS, BHMS, ವೆಟರ್ನರಿ ಇವನ್ನೆಲ್ಲ ನೀವು ಆಪ್ಷನ್ ಆಗಿ ಇಟ್ಕೊಂಡು ಜಾಯ್ನ್ ಆಗ್ಬೋದು. ಗ್ಯಾಪ್ ಇಯರ್ ತಗೊಬೋದ? ಖಂಡಿತ ತಗೊಬೋದು. ಸಾವಿರಾರು ಸ್ಟೂಡೆಂಟು ಒಂದು ವರ್ಷ ಗ್ಯಾಪ್ ತಗೊಂಡು ಒಂದು ವರ್ಷ ಎಲ್ಲ ನೀಟ್ಗೆ ಪ್ರಿಪೇರ್ ಆಗಿ ಮತ್ತೆ ಎಕ್ಸಾಮ್ ಬರೀತಾರೆ. ತುಂಬಾ ಜನ 2 ವರ್ಷ 3 ವರ್ಷ ಬರ್ದಿರೋ ಸ್ಟೂಡೆಂಟ್ಸು ಇದ್ದಾರೆ, ಸೀಟ್ ಸಿಗದೇನೂ ಇದ್ದಾರೆ, ಸೀಟ್ ತಗೊಂಡವರು ಇದ್ದಾರೆ. ಸೊ ಇದು ನಿಮ್ಮ ಆಲೋಚನೆಗೆ ಬಿಟ್ಟಿದ್ದು. ಸೊ ಪ್ರಯತ್ನ ಮಾಡಿದ್ರೆ ಖಂಡಿತ ನಿಮ್ಗೆ ಏನಾದ್ರು ಗ್ಯಾಪ್ ತಗೊಬೇಕು ಅಂದ್ರೆ ಗ್ಯಾಪ್ ತಗೊಂಡು ಜಾಯ್ನ್ ಆಗ್ಬೋದು. ಕೌನ್ಸ್ಲಿಂಗ್ಗೆ ಕೋಚಿಂಗ್ ಬೇಕಾ? ಸೊ ಇದೇನು ಮ್ಯಾಂಡೇಟ್ರಿ ಏನಿಲ್ಲ, ನಿಮ್ಗೆ ಅವಶ್ಯಕತೆ ಇದ್ರೆ ಖಂಡಿತ ನೀವು ತಗೊಳ್ಳಿ. ಸೊ ಇಲ್ಲ ನಾನು ಮನೆಯಲ್ಲೇ ಕುತ್ಕೊಂಡು ಎಲ್ಲ ಓದ್ತೀನಿ ಅಂದ್ರೆ ಓದಿ ನೀಟಲ್ಲಿ ಒಳ್ಳೆ ಸ್ಕೋರ್ ಮಾಡಿರೋ ಸ್ಟೂಡೆಂಟ್ಸು ತುಂಬಾ ಜನ ಇದ್ದಾರೆ. ಎಜುಕೇಶನ್ ಲೋನ್ ಸಿಗುತ್ತಾ ಅಂತ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಎಜುಕೇಶನ್ ಲೋನ್ ಅಂತೂ ಸಿಗುತ್ತೆ. ಸೊ ಮೆಜಾರಿಟಿ ಬ್ಯಾಂಕ್ಸು MBBSಗೆ ಎಜುಕೇಶನ್ ಲೋನ್ ಅಂತೂ ಕೊಡುತ್ತೆ. MBBS ನಂತರ ನಮ್ಗೇನಾದ್ರೂ ಜಾಬ್ ಆಪರ್ಚುನಿಟಿ ಇದೆಯಾ ಅಂದ್ರೆ ಖಂಡಿತ ಜಾಬ್ ಆಪರ್ಚುನಿಟೀಸ್ ಇದೆ. ಸೊ ನೀವು ಬೇಕಾದ್ರೆ ಪೋಸ್ಟ್ MD ಮಾಡ್ಬೋದು, ಗೌರ್ಮೆಂಟ್ ಜಾಬ್ ಸಿಗುತ್ತೆ, ಪ್ರೈವೇಟ್ ಹಾಸ್ಪಿಟ್ಲಲ್ಲೂ ಡಿಮ್ಯಾಂಡ್ ಇದೆ, ಇಲ್ಲ ಓನ್ ಕ್ಲಿನಿಕ್ ಮಾಡ್ಬೋದು, ಇಲ್ಲ ರಿಸರ್ಚು, ನೆಕ್ಸ್ಟ್ MD ಮಾಡ್ಕೊಂಡು ಟೀಚಿಂಗ್ ಬೇಕಾದ್ರೂ ಹೋಗ್ಬೋದು. ಸೊ ಇದೆಲ್ಲ ಆಪ್ಷನ್ಸು ಇದೆ ಡಾಕ್ಟರ್ ಆದ್ರೆ. ಫೈನಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ ಒಂದು ನೀಟ್ ಅನ್ನೋದು ಒಂದು ಎಕ್ಸಾಮ್ ಅಷ್ಟೇ. ಸೊ ನಿಮ್ ಜೀವನನ ನೀವು ಒಂದು ರ್ಯಾಂಕ್ ಏನೋ ನಿರ್ಧರಿಸಲ್ಲ. ಸೊ ಸರಿಯಾಗಿ ನೀವು ಪ್ರಿಪ್ರೇಷನ್ ಮಾಡ್ಕೊಂಡ್ರೆ, ಒಳ್ಳೆ ಕೌನ್ಸಿಲಿಂಗ್ ಮಾಡಿ, ಒಂದು ಒಳ್ಳೆ ಗೈಡೆನ್ಸ್ ತಗೊಂಡ್ರೆ ಡಾಕ್ಟರ್ ಸೀಟ್ ಅಂತೂ ಖಂಡಿತ ಸಿಗುತ್ತೆ. ಸೊ ಸ್ಟೂಡೆಂಟ್ಸು ಮತ್ತೆ ಪೇರೆಂಟ್ಸು ಪರೀಕ್ಷೆ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಕೌನ್ಸಿಲಿಂಗ್ ಬಗ್ಗೆ ಹೆಚ್ಚು ತಿಳ್ಕೊಬೇಕು. ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಮಾರ್ಕ್ಸ್ ಇಂದ ಅಲ್ಲ, ಮಾಹಿತಿ ಕೊರತೆಯಿಂದ ಸೀಟ್ನ ಕಳ್ಕೊತಾ ಇದ್ದಾರೆ. ಆದ್ರಿಂದ ಸ್ಟಡಿ ಹಾರ್ಡ್, ಪ್ಲಾನ್ ಸ್ಮಾರ್ಟ್, ಕೌನ್ಸಿಲಿಂಗ್ ಅಲ್ಲಿ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ. ದೆನ್ ಸಕ್ಸಸ್ ಇಸ್ ಗ್ಯಾರಂಟಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು.